Hi guys, welcome to my YouTube channel. I am Rohit from Putturu. ಈ ಪ್ಯಾಸೆಂಜರ್ ವೆಹಿಕಲ್ ಆಟೋ ರಿಕ್ಷಾನ ಯಾವ ರೀತಿ ನಾವು ಅಗ್ರಿಕಲ್ಚರ್ ಯೂಸ್ಗೆ ಕನ್ವರ್ಟ್ ಮಾಡ್ಬೋದು ಅಂತ ನಾನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಈ ಥರ ಸೀರೀಸಲ್ಲಿ ತೋರಿಸ್ತೀನಿ ಯಾವ ರೀತಿ ಅಂತ. ಸೊ ಇಷ್ಟಾದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದು ಆಪೆಸಿಟಿ ಗಾಡಿ. ಇದನ್ನು ನಾವು ಫುಲ್ ತೋಟ ಯೂಸಿಗೆ ಪಿಕಪ್ ಥರ ಕನ್ವರ್ಟ್ ಮಾಡ್ತೀವಿ. ಇದೀಗ ಪ್ಯಾಸೆಂಜರ್ ಗಾಡಿ ಇತ್ತು, ಸ್ಕ್ರ್ಯಾಪಿಂದ ಪರ್ಚೇಸ್ ಮಾಡಿದ್ದೀವಿ. ಇದು CNG ವೆಹಿಕಲ್. ಸೊ ಇದರಲ್ಲಿ ಫ್ಯೂಯಲ್ ಟ್ಯಾಂಕ್ 2 ಲೀಟ್ರ್ ಇಲ್ಲಿ ಬರುತ್ತೆ. ನಾವು ಸ್ವಲ್ಪ ದೊಡ್ಡದಿರಲಿ ಅಂತ 5 ಲೀಟ್ರ್ ವಿಲಿಯರ್ಸ್ ಇದು ಹಾಕಿದ್ದೀವಿ ಇಲ್ಲಿ. ಆದರೆ ಇಲ್ಲಿಗ ಪಿಕಪ್ ಮಾಡೋದ್ರಿಂದ ಇಲ್ಲಿ ಇಷ್ಟು ಕಟ್ ಮಾಡಬೇಕಾಗುತ್ತೆ, ಇಷ್ಟು ಜಾಗ, ಮತ್ತು ಇಲ್ಲಿ ಫ್ಲ್ಯಾಟ್ ಬರುತ್ತೆ. ಸೊ ಇಲ್ಲಿ ಟ್ಯಾಂಕನ್ನ ನಾವು ಫ್ರಂಟಿಗೆ ಶಿಫ್ಟ್ ಮಾಡಿದ್ದೀವಿ. ಇಲ್ಲಿ 3.5 ಲೀಟ್ರ್ ಫ್ಯೂಯಲ್ ಟ್ಯಾಂಕ್ ಹಾಕಿದ್ದೀವಿ. ಇದು ಕೆರೋಸಿನ್ ಪಂಪಿದ್ದು ಟ್ಯಾಂಕ್. ನಮಗೆ ತೋಟಕ್ಕೆ ಜಾಸ್ತಿ ಏನು ಕಿಲೋಮೀಟ್ರ್ ರನ್ ಆಗೋಲ್ಲ, ಸೊ ಸಣ್ಣದು ಸಾಕಾಗುತ್ತೆ. ಇಲ್ಲಿ ಟ್ಯಾಪ್ ಕೂಡ ಕೊಟ್ಟಿದ್ದೀವಿ, ಇಲ್ಲಿ ಸ್ಟಾರ್ಟ್ ರನ್ ಅಂತ. ಅಂದರೆ ಇದರಲ್ಲಿ ಒಂದರಲ್ಲಿ ಪೆಟ್ರೋಲ್ ಇರುತ್ತೆ, ಒಂದರಲ್ಲಿ ಕೆರೋಸಿನ್ ಇರುತ್ತೆ. ಯಾವುದ್ರಲ್ಲಿ ಅಂದರೆ ಕೆರೋಸಿನ್ ಇಂಜಿನಲ್ಲಿ ಸ್ಟಾರ್ಟಿಂಗ್ಗೆ ಪೆಟ್ರೋಲ್ ಯೂಸ್ ಮಾಡೋದು. ಆದರೆ ಇಲ್ಲಿ ನಾವು ಸ್ಟಾರ್ಟನ್ನು ರಿಸರ್ವ್ ಅಂತ ಇಟ್ಕೊಂಡು ರನ್ನನ್ನು ಫುಲ್ 3 ಲೀಟ್ರಲ್ಲಿ ರನ್ ಮಾಡ್ತೀವಿ. ಆ ರೀತಿ ಇಲ್ಲಿ ಸಿಲಿಂಡ್ರ್ ಇತ್ತು, ನೋಡ್ಬೋದು ಕನೆಕ್ಷನ್. ಅದನ್ನು ಫುಲ್ ರಿಮೂವ್ ಮಾಡಿದ್ದೀವಿ. ಸೊ ವೆಯ್ಟ್ ರಿಡಕ್ಷನ್ ಆಗುತ್ತೆ, ಯಾಕಂದರೆ CNGಲಿ ಅಷ್ಟು ಪಿಕಪ್ ಬರೋಲ್ಲ, ಅದು ಜಾಸ್ತಿ ಲೋಡನ್ನು ಇಳಿಯೋಕ್ಕಾಗಲ್ಲ ಅಪ್ಪಲ್ಲಿ. ಸೊ ಅದನ್ನು ವೆಯ್ಟ್ ರಿಡಕ್ಷನ್ಗೋಸ್ಕರ ಫುಲ್ ತೆಗೆದಿದ್ವಿ. ಇಲ್ಲಿ ಕಾಲು ಸೀಟ್, ಇಲ್ಲಿ ಗಾಡಿ ಫುಲ್ ಟರ್ಪಲ್ ಮಾಡಿದ್ದೀವಿ. ಇಲ್ಲಿ ಇದು ವರ್ಕ್ ಫಿನಿಷ್ ಆಗಿಲ್ಲ, ಇದನ್ನು ಮಾಡಬೇಕಂದ್ರೆ ಇದು ಪಿಕಪ್ ಕನ್ವರ್ಟ್ ಆದಮೇಲೆ ಇದ್ರ ವರ್ಕ್ ಮಾಡ್ತೀವಿ ನಾವು. ನೋಡ್ಬೋದು ಅಪೋಲೋದು ಬಟನ್ ಟೈರ್ಸು ಹಾಕಿದ್ದೀವಿ. ಸೊ ಆ್ಯಕ್ಚುಲಿ ಇಲ್ಲಿ ಏನಾಗುತ್ತೆ ಅಂದರೆ ಇದನ್ನು ಫುಲ್ ರಿಮೂವ್ ಮಾಡ್ತೀವಿ. ಇದರ ಲೈನಿಂಗ್ ಬೇರೆ ಮಾಡ್ತೀವಿ. ಇಲ್ಲಿ ಎಲೆಕ್ಟ್ರಿಕ್ ಬಾಕ್ಸ್ ಕೂಡ ಫ್ರಂಟಿಗೆ ಹೋಗುತ್ತೆ, ಇಲ್ಲಾಂದರೆ ಇಲ್ಲಿ ಪೊಸಿಷನ್ ಮಾಡ್ತೀವಿ. ಸೊ ಇಲ್ಲಿ ಫ್ಲ್ಯಾಟ್ ಬಾಟಮ್ ಬರಲಿಕ್ಕೆ ಸ್ವಲ್ಪ ಕಟ್ಟಿಂಗ್ ಕೆಲಸ ಇದೆ. ಇಲ್ಲಿ ಎಲ್ಲ ಬ್ಯಾಟ್ರಿ, ಇಲ್ಲಿ ವೈರಿಂಗ್ ಪೊಸಿಷನ್ ಇಲ್ಲಿತ್ತಲ್ಲ, ಸೊ ಅದನ್ನು ನಾವು ಇಲ್ಲಿಗೆ ಶಿಫ್ಟ್ ಮಾಡಿದ್ದೀವಿ. ಈ ಕಡೆ ಬ್ಯಾಟ್ರಿನ ಫ್ರಂಟ್ ಶಿಫ್ಟ್ ಮಾಡ್ತೀವಿ. ಇಲ್ಲಿ ಮೆಟೀರಿಯಲ್ ತಂದಿದ್ದೀವಿ, GI ಶೀಟು, ವೆಲ್ಡ್ ಕೂಡ ಆಗುತ್ತೆ, ರಿವೀಟ್ ಕೂಡ ಆಗುತ್ತೆ, ಸ್ಕ್ರೂ ಕೂಡ ಹಾಕ್ಬೋದು. ಮೈನರ್ ಡೆಂಟ್ ಇದನ್ನೆಲ್ಲ ರಿಮೂವ್ ಮಾಡಿದ್ದೀವಿ, ಪೈಂಟ್ ಮಾಡಿದ್ದೀವಿ ಲೈಟಾಗಿ, ಇನ್ನೂ ವರ್ಕ್ ಆಗಿಲ್ಲ. ಇಲ್ಲಿ ಪಟ್ಟಿ ಸ್ಕ್ರೂ ಮಾಡಿದ್ದೀವಿ, ಇಲ್ಲಿ ನೋಡಿ. ಜಸ್ಟ್ ಇದು ಟೆಂಪ್ರರಿ, ಪರ್ಮನೆಂಟ್ ಅಲ್ಲ, ಸೊ ಅದಕ್ಕೆ ಸ್ಕ್ರೂ ಹಾಕಿದ್ದೀವಿ. ಎಲ್ಲಿರೋ ಪೀಸ್ ಇದೆಯಲ್ಲ, ಈ ಪೀಸನ್ನು ಇಲ್ಲಿ ಕೂರಿಸ್ತೀವಿ, ಅಲ್ಲಿದೆ. ಒಂದು ಯೂಸ್ ಮಾಡಬೇಕೆಲ್ಲ ಮೆಟೀರಿಯಲ್, ಅದಕ್ಕೆ ಇದು ಇಲ್ಲಿದ್ದು ಕವರು, ಇಂಜಿನ್ ಕವರ್ ಮೇಲಿದ್ದು. ಸೊ ಅದನ್ನು ನಾವು ಇಲ್ಲಿಗೆ ಸೀಟಿಂಗ್ ಮಾಡ್ತೀವಿ. ಈ ಥರ ಇಲ್ಲಿಗೆ ಬರುತ್ತೆ ಇದು. ಇಲ್ಲಿ ನೋಡ್ಬೋದು, ಇದು ಇಲ್ಲಿರೋ ಪೀಸೇ ಇಲ್ಲಿಗೆ ಸೈಡ್ ಸೀಟ್ ಮಾಡಿದ್ದೀವಿ ನೋಡಿ. ತುಂಬ ಚೆನ್ನಾಗಿ ಇಂಟಿಗ್ರೇಟ್ ಆಗುತ್ತೆ. ಇಲ್ಲಿ ಇದಕ್ಕೆ ಡೋರ್ ಹಿಂಜ್ ಹಾಕ್ತೀವಿ. ಸೊ ಇನ್ ಕೇಸ್ ಏನಾದರೂ ಇಲ್ಲಿ ಸ್ಟೋರೇಜ್ ಒಳಗಡೆ ಇಡೋದಾದರೆ ಇಲ್ಲಿಂದ ಇಡ್ಬೋದು. ಕ್ಲೋಸ್ ಮಾಡಿದಾಗ ಕ್ಲೋಸ್ ಆಗೋ ಥರ ಮಾಡ್ತೀವಿ. ಈ ಡೋರನ್ನು ಬುಡ್ ಡೋರಾಗಿ ಯೂಸ್ ಮಾಡ್ತೀವಿ. ಈ ಥರ ತಿಕ್ದಾಗಿ ಇಲ್ಲಿ ಫ್ಲ್ಯಾಟಾಗಿ ಈ ಮೆಟಲನ್ನು ಶೀಟ್ ಮಾಡ್ತೀವಿ ಇಲ್ಲಿಗೆ. ಸೊ ಇಲ್ಲಿಂದ ಅಲ್ಲಿ ತನಕ ಕಂಟಿನ್ಯೂಸ್ ಆಗಿ ಫ್ಲ್ಯಾಟ್ ಬಾಟಮ್ ಸಿಗಲಿ ಅಂತ ಇದನ್ನು ಮಾರ್ಕ್ ಮಾಡಿ ಇಟ್ಟಿದ್ದೀವಿ. ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿರೋ ಹಾಗೆ ಇದನ್ನು ಇಲ್ಲಿ ಮಾರ್ಕಿಂಗ್ ಇದೆ. ಸೊ ಮಾರ್ಕಿಂಗಲ್ಲೇ ಕಟ್ ಮಾಡಿ ತೆಗಿಬೇಕು. ಸೊ ಸೈಡ್ ವಾಲ್ಗೆ ಈ ಶೀಟ್ 5 ಫೀಟ್ 5'1" ಇದು, ಈ ಶೀಟನ್ನು ಸೈಡಿಂದ ಇನ್ಸ್ಟಾಲ್ ಮಾಡ್ತೀವಿ. ಅದು ಇಲ್ಲಿ ತನಕನೂ ಬರುತ್ತೆ ಸೈಡ್ ವಾಲು ಈ ಥರ. ಇಲ್ಲಿ ಒಂದು ಸಣ್ಣ ಪೀಸ್ ಹಾಕಬೇಕಾಗುತ್ತೆ ಎಕ್ಸ್ಟ್ರಾ. ಸೊ ಇಲ್ಲಿ ಸ್ವಲ್ಪ ಸಣ್ಣದಾಗಿ ಗ್ಯಾಪ್ ಇದೆ. 2 ಹಿಂಜ್ ಫಿಟ್ ಮಾಡಿದ್ದೇವೆ. ಇದು ಮೇಲೆ ಈ ಥರ ಲಿಫ್ಟ್ ಹಾಕಿ ಇಲ್ಲಿ ಸ್ಟೋರೇಜ್ ಸ್ಪೇಸ್ ಬರುತ್ತೆ. ಈ ಥರ ನೋಡ್ಬೋದು, ಈ ಥರ ಮೂಮೆಂಟ್ಸ್ ಬರುತ್ತೆ. ಮೆಟೀರಿಯಲ್ ತುಂಬ ಸ್ಟ್ರಾಂಗ್ ಇದೆ, ನಿತ್ತರೂ ಏನಾಗಲ್ಲ. ತೋರಿಸ್ತೀನಿ ನಿಮಗೆ ನೋಡಿ, ಏನು ಹಾಕ್ಬೋದು, ಒಳ್ಳೆ ಲೋಡ್ ಹಾಕ್ಬೋದು ಇದ್ರ ಮೇಲೆ. ಇಲ್ಲಿಗೆ ಪೀಸ್ ಕೊಟ್ಟಾಯಿತು, ನೋಡ್ಬೋದು. ಈ ಥರ ಓಪನ್ ಆಗುತ್ತೆ. ಇದು ಓಪನ್ ಆಗೋಲ್ಲ, ಇದು ಸ್ಟಿಲ್ ಇಲ್ಲೇ ಇರುತ್ತೆ. ಇಲ್ಲಿ ಸ್ಕ್ರೂಯಿಂಗ್ ಮಾಡಿದ್ದೀವಿ, ಇಲ್ಲಿ ಈ ಥರ ಸ್ಕ್ರೂಯಿಂಗ್ ಮಾಡಿದ್ದೀವಿ. ಅಂದರೆ ವೆಲ್ಡಿ ಬೇಡ, ಇನ್ ಕೇಸ್ ಏನಾದರೂ ಚೇಂಜಸ್ ಮಾಡೋದಿದ್ರೆ ಸ್ಕ್ರೂಯಿಂದ ವೆಲ್ಡ್ ಮಾಡಿದರೆ ಪರ್ಮನೆಂಟ್ ಆಗುತ್ತಲ್ಲ. ಸೊ ಇಲ್ಲಿ ಫ್ಲ್ಯಾಟ್ ಆಯಿತು ಫುಲ್.
ಇನ್ನು ಸೈಡ್ಗೆ ಕವರ್ ಬರುತ್ತೆ ಇಲ್ಲಿ. ನೆಕ್ಸ್ಟ್ ಇನ್ನೀಗ ಇದನ್ನು ಕಟ್ ಮಾಡ್ತೀವಿ. ಈ ಥರ ಕಟ್ ಮಾಡಿದ್ಮೇಲೆ ತೋರಿಸ್ತೀವಿ ನೋಡಿ. ಇಲ್ಲಿ ಕಟ್ ಮಾಡ್ತೀವಿ. ಇನ್ನು ಇದು ಯಾಕೆ ಈ ಥರ ಮಾಡಿದ್ದೀವಿ ಅಂದರೆ ಇನ್ ಕೇಸ್ ಏನಾದರೂ ಸ್ಟೋರೇಜ್ ಸಾಮಾನು ಏನಾದರೂ ಹಾಕ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ಹಾಕ್ಕೊಂಡು ಹೋಗ್ಬೋದು. ಇನ್ ಕೇಸ್ ಮರ ಕಟ್ಟಿಂಗ್ ಮಿಷಿನ್ ಎಕ್ಸೆಟ್ರಾ ಏನಾದರೂ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜಾಸ್ತಿ ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಒಮ್ಮೊಮ್ಮೆ ಒಬ್ಬನೇ ವರ್ಕ್ ಮಾಡ್ತೀನಿ, ಇಲ್ಲಾಂದರೆ ಅಪ್ಪ ಜೊತೆ ವರ್ಕ್ ಮಾಡ್ತಾರೆ. ಸಣ್ಣ ಸಣ್ಣ ಬಿಟ್ನ ವೀಡಿಯೋ ಮಾಡಿದ್ದೀನಿ ಯಾವ ಥರ ಮಾಡಬೇಕು ಅಂತ. ಸೊ ಇನ್ ಕೇಸ್ ನೀವು ಈ ಥರ ಕನ್ವರ್ಟ್ ಮಾಡೋದಾದರೆ ನಿಮ್ಮ ಮನೆಯಲ್ಲೇ ನೀವು ಮಾಡ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.